ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಿಂದ ಮಾಜಿ ಸಂಸದೆ ರಮ್ಯಾ ಅವರನ್ನ ಕೈಬಿಟ್ಟಿರುವ ಬಗ್ಗೆ ಅವರ ತಾಯಿ ಪ್ರತಿಕ್ರಿಯಿಸಿದ್ದಾರೆ. ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಿಂದ ರಮ್ಯಾಗೆ ಕೋಕ್ ನೀಡಿಲ್ಲ. ಡಿಕೆ ಶಿವಕುಮಾರ್ ಅವರು ರಮ್ಯಾ ಹೆಸರನ್ನ ಶಿಫಾರಸು ಮಾಡಿದ್ರು. ಆದರೆ ಅನಾರೋಗ್ಯ ಕಾರಣದಿಂದ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವುದನ್ನ ವಿಳಂಬ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಹೀಗೆ ಈ ಬಗ್ಗೆ ನಮ್ಮ ರಿಪೋರ್ಟರ್ ಕಿರಣ್ ಹನ್ಯಡ್ಕ ಜೊತೆ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಮತದಾನಕ್ಕೆ ಇನ್ನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ನಂಜನಗೂಡು ಪಟ್ಟಣಕ್ಕೆ ವೀಕ್ಷಕರಾಗಿ ಕೆಪಿಸಿಸಿ ವತಿಯಿಂದ ಮಾಜಿ ಸಂಸದೆ ಹಾಗೂ ನಟಿ ರಮ್ಯಾ ಅವರ ತಾಯಿ ರಂಜಿತಾ ಅವರನ್ನ ನಿಯೋಜನೆ ಮಾಡಲಾಗಿದೆ. ರಂಜಿತಾ ಅವರು ಈಗ ಸುವರ್ಣ ನ್ಯೂಸ್ ಮಾಜಿ ಸಂಸದೆ ರಮ್ಯಾ ಅವರು ಈ ಪ್ರಚಾರದಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೊಡುತ್ತೆ. ಆದರೆ ಈವರೆಗೂ ಕೂಡ ರಮ್ಯಾ ಅವರು ಪ್ರಚಾರ ಕಣದಲ್ಲಿ ಕಾಣಿಸ್ಕೊಂಡಿಲ್ಲ. ಯಾಕೆ ರಮ್ಯಾ ಅವರು ಪ್ರಚಾರದಲ್ಲಿ ಪಾಲ್ಗೊಂಡಿಲ್ಲ? ರಮ್ಯಾ ಅವರಿಗೆ ನಿಮಗೆ ಗೊತ್ತಿದೆ, ರೀಸೆಂಟಾಗಿ ಅವರಿಗೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಅದಕ್ಕೋಸ್ಕರ ಅವರು ರೆಸ್ಟಲ್ಲಿ ಇರೋದ್ರಿಂದ ಇನ್ನೂ ಬಂದಿಲ್ಲ. ಇನ್ನು ಮುಂದೆ ಅವರು ಈಗ ಹುಷಾರಾದರೆ 6th ರ್ಯಾಲಿಯಲ್ಲಿ ಬರಬೇಕಂತ ಇದ್ದಾರೆ. ಅವರು ಖಂಡಿತ ಹುಷಾರಾದರೆ ರ್ಯಾಲಿಯಲ್ಲಿ 6th ಜಾಯ್ನ್ ಆಗ್ತಾ ಇದ್ದಾರೆ. ಇದೇ ಉಪಚುನಾವಣಾ ಪ್ರಚಾರದಲ್ಲಿ ರಮ್ಯಾ ಅವರು ಬಹುತೇಕ ಪಾಲ್ಗೊಳ್ತಾರೆ. ಅವ್ರಿಗೆ ಇನ್ನೂ ಸ್ವಲ್ಪ ನಿಶಕ್ತಿ ಇದೆ. ಅವರು ರಿಕವರಿ ಆಗ್ತಾ ಇರೋದ್ರಿಂದ ಅವರು ಇಷ್ಟವರೆಗೂ ಇನ್ನೂ ಬರೋಕ್ಕೆ ಸಾಧ್ಯ ಆಗಿಲ್ಲ. ಈ ಉಪಚುನಾವಣೆಗೆ ಸೀಮಿತವಾಗಿ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. 40 ಜನ ಸ್ಟಾರ್ ಕ್ಯಾಂಪೇನರ್ಸ್. ಅದರಲ್ಲಿ ರಮ್ಯಾ ಅವರನ್ನ ಕೈ ಬಿಡಲಾಗಿದೆ ಅನ್ನುವಂಥದ್ದು ಇಲ್ಲ, ಖಂಡಿತ ಇಲ್ಲ. ಅವ್ರ ಹೆಸರನ್ನ ರೆಕಮೆಂಡ್ ಮಾಡಿದ್ದಾರೆ ನಮ್ಮ ಶಿವಕುಮಾರ್ ಮತ್ತು KPCC ಅವರು. ರಮ್ಯಾ ಅವರಿಗೆ ಹುಷಾರಿಲ್ಲದ ಕಾರಣ ಅವರು ಡಿಲೇ ಮಾಡಿದ್ದಾರೆ ಅಷ್ಟೇ. ಹಾಗಾದರೆ ರಮ್ಯಾ ಅವರ ಒಂದು ಬೇಡಿಕೆಯಂತೆ, ಅವರ ವಿನಂತಿಯಂತೆ ಅವ್ರನ್ನ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗಿಲ್ವಾ, ಅಥವಾ ಅವ್ರನ್ನ ಆರೋಗ್ಯದ ಸಮಸ್ಯೆಯಿಂದ ಅವ್ರನ್ನ ಪಟ್ಟಿಯಲ್ಲಿ ಸೇರಿಸ್ಕೊಂಡಿಲ್ಲ? ಯಾವ ರೀತಿ? ಇಲ್ಲ, ಇಲ್ಲಿ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋ ಇದೆ. ಇನ್ನೂ ಆ ಥರ ಅಲ್ಲ ಇದು. ಅವ್ರಿಗೆ ಹುಷಾರು ಇಲ್ಲದೆ ಇರೋದ್ರಿಂದ ಅವ್ರು ಇನ್ನೂ ಬರೋಕ್ಕಾಗದೇ ಇರೋದ್ರಿಂದ ಅವ್ರ ಹೆಸರನ್ನ ಇನ್ನೂ ಪ್ರಚಾರ ಮಾಡೋಕ್ಕಾಗಿಲ್ಲ ಅಷ್ಟೇ. ಅವ್ರು ಬರುವಾಗ ಖಂಡಿತ ಪ್ರಚಾರ ಮಾಡ್ತಾರೆ. ಅವ್ರು ಸ್ಟಾರ್ ಕ್ಯಾಂಪೇನ್ಗೆ ಜಾಯ್ನ್ ಆಗ್ತಾರೆ. ಕಳಲೆ ಕೇಶವಮೂರ್ತಿ ಪರವಾಗಿ ನೀವು ನಂಜನಗೂಡು ಪಟ್ಟಣದಲ್ಲಿ ನೀವು ವೀಕ್ಷಕರಾಗಿ ನೀವು ಗಮನಿಸಿದಂತೆ ಯಾವ ರೀತಿಯಾದಂತಹ ವಾತಾವರಣ ಇದೆ? ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ಸಚಿವರುಗಳು ಬಂದು ಇಲ್ಲಿ ಶ್ರಮ ಹಾಕಿ ಎಲ್ಲರೂ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇದಿಷ್ಟು ಮಾಜಿ ಸಂಸದೆ ರಮ್ಯಾ ಅವರ ತಾಯಿ ರಂಜಿತಾ ಅವರು ಸುವರ್ಣ ನ್ಯೂಸ್ ಜೊತೆ ನಂಜನಗೂಡಿಗೆ ಸಂಬಂಧಪಟ್ಟಂತೆ ಉಪಚುನಾವಣೆ ವಿಚಾರವಾಗಿ ಹಂಚಿಕೊಂಡಂಥ ಅಭಿಪ್ರಾಯಗಳು. ನಂಜನಗೂಡಿನಿಂದ ಕ್ಯಾಮ್ರಾಮನ್ ರಾಮರಾವ್ ಜೊತೆ ಕಿರಣ್ ಹನ್ಯಡ್ಕ, ಸುವರ್ಣ ನ್ಯೂಸ್.